ನಿನ್ನೆ ನನಗೆ ಮಾಹಿತಿ ಬಂತು ಸ್ಟೇಷನಿಂದ ಈ ಥರ ವಿಷಯ ಆಗೈತೆ ಅಂತೇಳಿ. ಅದು 100ಕ್ಕೆ 100 ಸುಳ್ಳು. ನಾನು ಸೋಮವಾರ ಸ್ಟೇಷನ್ಗೆ ಹೋಗಿ ಎಲ್ಲ ಮಾಹಿತಿಯನ್ನು ಕೊಡ್ತಿದ್ದೆ. ನನಗೆ ಒಂದು 3-4 ತಿಂಗಳ ಮುಂಚೆ ನಮ್ಮ ಮನೆಯಲ್ಲಿ ಬಂದು ನಾನು ಈ ಥರ ಸಮಾಜ ಸೇವಕಿ ಅಂತೇಳಿ ಪರಿಚಯ ಮಾಡ್ಕೊಂಡಿದ್ದವರು. ಆಮೇಲೆ ಅವರು ಒಂದು 20-22 ದಿವಸ ಒಂದು 2-3 ಸತಿ ಬಂದರು ನಮ್ಮ ಮನೆಗೆ. ಅಷ್ಟು ಬಿಟ್ಟರೆ ಒಡವೆ ವಿಷಯ ನನಗೆ ಗೊತ್ತೇ ಇಲ್ಲ. ನನಗೆ ನೆನ್ನೆನೇ ಗೊತ್ತಾಗಿದ್ದು ಅವ್ರು ಒಡವೆ ತಗೊಂಡಿರೋದು, ಅವ್ರು ನಮ್ಮ ಒಡವೆ ಅಂಗಡಿಗೆ ಮೋಸ ಮಾಡಿರೋದು ಅಂತ. ಆ ಒಡವೆ ಅಂಗಡಿಯವರು ಇವರು ಕೊಟ್ಟಿರೋ ವಿಷಯ ನನ್ನ ಗಮನಕ್ಕೂ ತರಿಲ್ಲ. ಆಮೇಲೆ ರಾತ್ರಿ ನಾನು ಫೋನ್ ಮಾಡಿದಾಗ ಒಡವೆ ಇಷ್ಟು ಕೊಟ್ಬಿಟ್ಟಿದ್ದೀವಿ, ಏನು ಮಾಡೋದು ಹಂಗೆ ಹಿಂಗೆ ಅಂತೇಳಿ ಅವರು ನಂಗೆ ತಿಳಿಸಿದ್ರು. ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಹಿಂಗೆಲ್ಲ ಆಗೈತೆ ಸರ್ ಅಂತ. ಆಯಿತು, ಒಳ್ಳೇದಾಗಿದ್ದು ಬಿಡಪ್ಪ ಅಂತ ಹೇಳಿದ್ದೀನಿ. ಬಟ್ ಈ ನಂತರನೇ VIP ಸುಮಾರು ಜನಕ್ಕೆ ಆಕೆ ಪರಿಚಯ ಮಾಡ್ಕೊಂಡು ಅವ್ರ ಹೆಸರುಗಳೆಲ್ಲ ಹೇಳಿ ದುರ್ಬಳಕೆ ಮಾಡ್ಕೊಂಡಿರೋದು ನಿನ್ನೆಯಿಂದ ನನಗೂ ಕೂಡ ಗೊತ್ತಾಗೈತೆ. ಇಲ್ಲ, ಅದ್ರ ಬಗ್ಗೆ ನನ್ ಬಂಗಾರದ ಬಗ್ಗೆ ನನ್ನ ಹತ್ರ ಹುಡುಗಿ ಪ್ರಸ್ತಾಪ ಮಾಡೇ ಇಲ್ಲ ಯಾವತ್ತೂ. ಬಂಗಾರ ವ್ಯಾಪಾರ, ಬಂಗಾರ ತಗೊಳೋದೆಲ್ಲ ಮೋಸ್ಟ್ಲಿ ಚೀಟರ್ ಇರಬೇಕು. ನಮ್ಮನ್ನು ಈ ಥರ ಸುಳ್ಳು ನಮಗೆಲ್ಲ ನಮ್ಮ ಹತ್ರ ಮಾಹಿತಿನೇ ಇಲ್ಲ. ಬಂಗಾರದ ಗೋಲ್ಡ್ ವಿಷಯದ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದು ನಂಗೆ ನೆನ್ನೆನೆ ಗೊತ್ತಾಗಿದ್ದು. ಆಕೆ ಬಂಗಾರ ತಗೊಂಡವಳೆ, ಹಿಂಗೆ ಮಾಡೋಳೆ ಅಂತ ಆರೋಪ ಬಂದು ನೆನ್ನೆನೆ. ಹಿಂಗೆ ಮಾಮೂಲಿ ಜನ ಬರಲ್ಲೇನಪ್ಪ ಮನೆ ಹತ್ರ, ಸಾರ್ವಜನಿಕರು ಬಂದೇ ಬರ್ತಾರೆ, ಹಂಗೆ ಪರಿಚಯ ಅಷ್ಟೇ. ಅಷ್ಟು ಬಿಟ್ಟು ಅದೊಂದು 20 ದಿವಸ ಆಮೇಲೆ ನಮ್ಮ ಮನೆಗೆ ಬಂದಿಲ್ಲ ಅವರು. ಒಂದು 20 ದಿವಸ ಅಷ್ಟೇ, ನಮ್ಮ ಮನೆ ಕಡೆನೇ ಬರಲಿಲ್ಲ. ಅದು ಗೊತ್ತಿಲ್ಲ. ಅದು ನಾನು ಸ್ಟೇಷನ್ಗೆ ಹೋದ್ರೆ ಗೊತ್ತಾಗ್ತಿದ್ದೆ ಏನಂತ. ಸೋಮವಾರ ಹೋಗ್ತಿದ್ದೆ, ಫೋನಲ್ಲಿ ಹೇಳಿದ್ದಾರೆ. ಸೋಮವಾರ